ಫರ್ಟಿಲಿಟಿ ವಿಂಡೋ ಯಾವಾಗಿರುತ್ತೆ ಅಂಡ್ ದೆನ್ ಇಫ್ ದೇ ಆರ್ ಪ್ಲಾನಿಂಗ್ ಫಾರ್ ಕನ್ಸೆಪ್ಷನ್ ಯಾವ ರೀತಿಯಾದಂತಹ ಅಪ್ರೋಚ್ ಇರಬೇಕು ಡ್ಯೂರಿಂಗ್ ದಿಸ್ ಫರ್ಟಿಲಿಟಿ ವಿಂಡೋ? ಇಂಡಿಯಾಲಿ ಎಲ್ಲ ಎಜುಕೇಶನ್ ಇಂಪ್ರೂವ್ ಆಗಿದೆ, ಸ್ಪೋರ್ಟ್ಸ್ ಎಜುಕೇಶನ್ ಇಂಪ್ರೂವ್ ಆಗಿದೆ, ಬಟ್ ಸೆಕ್ಸ್ ಎಜುಕೇಶನ್ ಅಷ್ಟು ಇಂಪ್ರೂವ್ ಆಗಿಲ್ಲ ಅಲ್ವಾ. ಸಾಕಷ್ಟು ಜನಕ್ಕೆ ಈಗಿನ ಕಾಲದಲ್ಲೂ ಯಾವ ಟೈಮ್ ಅಲ್ಲಿ ಇಂಟರ್ ಕೋರ್ಸ್ ಮಾಡಿದ್ರೆ ನಮ್ಗೆ ಫರ್ಟಿಲಿಟಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಅವ್ರು ಅನ್ಕೊಂತಾರೆ ಯಾವಾಗಾದ್ರೂ ಮಾಡಿದ್ರು ಪರವಾಗಿಲ್ಲ ಅಂತ. ಯೂಶಲಿ ಓಕೆ ಇರುತ್ತೆ ಸಾಕಷ್ಟು ಹೆಣ್ಮಕ್ಳಲ್ಲಿ, ಬಟ್ ಸ್ಪೆಸಿಫಿಕ್ ಆಗಿ ಫರ್ಟಿಲಿಟಿಗೆ ಅಂತ ನೀವು ಟ್ರೈ ಮಾಡ್ತಾ ಇದ್ದಲ್ಲಿ, ಬೇಗನೆ ಪ್ರೆಗ್ನೆನ್ಸಿ ಆಗದೆ ಇದ್ದಲ್ಲಿ, ನೀವು ನಿಮ್ಮ ಓವ್ಯುಲೇಷನ್ ಬಗ್ಗೆ ನಾಲೆಜ್ ಇಟ್ಕೊಂಡು ನೀವು ಆ ಟೈಮ್ ಅಲ್ಲಿ ಟ್ರೈ ಮಾಡಿದ್ರೆ ಚಾನ್ಸಸ್ ಇಂಪ್ರೂವ್ ಆಗುತ್ತೆ. ಈಗ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ನಾವು 30 ಡೇ ಸೈಕಲ್ ಅಂತ ಹೇಳ್ತೀವಿ. ಫಸ್ಟ್ 10 ಡೇಸ್, ಸೆಂಟರ್ 10 ಡೇಸ್ ಮತ್ತೆ ಲಾಸ್ಟ್ 10 ಡೇಸ್. ದ ಡೇ ದ ಪೀರಿಯಡ್ ಸ್ಟಾರ್ಟ್ಸ್ ಇಸ್ ಕಾಲ್ಡ್ ಡೇ 1. ಸೊ ಫಸ್ಟ್ 10 ಡೇಸ್ ಅಲ್ಲಿ ಯೂಶಲಿ ಎಗ್ ಗ್ರೋತ್ ಆಗ್ತಾ ಇರುತ್ತೆ, ಓವ್ಯುಲೇಷನ್ ಆಗಿರಲ್ಲ. ಸೆಂಟರ್ 10 ಡೇಸ್ ಅಲ್ಲಿ ನಿಮ್ಗೆ ಓವ್ಯುಲೇಷನ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. 14th ಡೇ ಸ್ಪೆಸಿಫಿಕಲಿ ಅವಾಗ ನಿಮ್ದು ಓವ್ಯುಲೇಷನ್ ಆಗೋದು. ಲಾಸ್ಟ್ 10 ಡೇಸ್ ಅಲ್ಲಿ ನಿಮ್ದು ಯೂಟ್ರಸ್ ತಯಾರಾಗುತ್ತೆ ಮಗುನ ರಿಸೀವ್ ಮಾಡ್ಲಿಕ್ಕೆ. ಆಮೇಲೆ ನಿಮ್ಗೆ ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂದ್ರೆ ಪೀರಿಯಡ್ ಬರುತ್ತೆ.